ಅಂತೂ ಜಾಸ್ತಿ ಇದ್ದಾರೆ, ಬಟ್ ನೋಡೋಣ ಟಿಕೆಟ್ ತೊಗೊಂಡೇನೋ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಸಿಂಬಲ್ ಇದೆ, ಯಾರಿಗಾದ್ರೂ ಸಿಂಬಲ್ ಗೊತ್ತಾದರೆ ಹೇಳಿ ಏನು ಸಿಂಬಲ್ ಅಂತ. ಒಂದೇ ಕಾರ್, ಇಲ್ಲಿರೋ ಕಾರ್ ಮಾತ್ರ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋ ಶಿಪ್ಪಲ್ಲಿ. ಇನ್ನೆಲ್ಲ ಇರೋದೆಲ್ಲ ಇಂಡಿಯಾಲಿ ಯೂಸ್ ಮಾಡ್ತಿದ್ದಿದ್ದು ಕಾರೇನೆ. ಒಳ್ಳೆ ನಿದ್ರೆ ತಗೋತಾ ಇದ್ದೆ, ಲೇಸಿ ಆಗೋಗಿದೆ ಶಿವಾನಿ. ಆ್ಯಂಡ್ ಅದ್ರ ಅಮ್ಮ ಲಕ್ಷ್ಮಿ ತಲೆನ ಅಲ್ಲಾಡ್ಸ್ಕೊಂಡು ಕೇಳ್ಕೊ ಕೇಳ್ಕೊ ಬಂದರೆ ಹೋಗ್ತಾ ಇಲ್ಲ ಗೈಸ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವಾಗ ಟೈಮ್ ಬಂದು 10:45 ಆಗಿದೆ. ನಾನು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಅಂತ ಹೊರಟಿದ್ದೀನಿ. ಬಸ್ ಬಂದು 11:30ಗೆ ಬುಕ್ ಆಗಿದೆ ಮೈಸೂರಿಂದ. ವಾಪಸ್ ಸಂಡೇ ಮಾರ್ನಿಂಗ್ 3:30ಗೆ ಟ್ರೈನ್ ಬುಕ್ ಮಾಡಿದ್ದೀನಿ. ಸೊ 3:30ಗೆಲ್ಲ ವಾಪಸ್ ಮೈಸೂರಲ್ಲಿ ಇರ್ತೀನಿ. ಸೊ ಇದು ಒಂದು ಬ್ಲಾಗ್ ಮಾಡಿ ತೋರ್ಸೋಣ ನಿಮ್ಗೂ ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ಕೀಪ್ ವಾಚಿಂಗ್. ಲೆಟ್ಸ್ ಗೋ. ಸೊ ಗೈಸ್, ಮಾರ್ನಿಂಗ್ 5:40ಗೆ ರೀಚ್ ಆದ್ವಿ. ಟೈಮ್ ಬಂದು ಇವಾಗ 7:15 ಆಗಿದೆ. ರೂಮ್ಸ್ ಎಲ್ಲೂ ಸಿಗಲಿಲ್ಲ, ಹೆಂಗೋ ಫ್ರೆಶ್ ಅಪ್ ಆದ್ವಿ ಬೇಗ. ಆ್ಯಂಡ್ ಇವಾಗ ದರ್ಶನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಆ್ಯಂಡ್ ಇಲ್ಲೊಂದು ಚಿಕ್ಕದು ಮಸೀದಿ ಇದು, ಚಂದ್ರನಾಥ ಸ್ವಾಮಿ ಮಸೀದಿ ಅಂತ. ಸೊ ಅಲ್ಲಿಗೆ ಬಂದಿದ್ವಿ ಆ್ಯಕ್ಚುಲಿ. ಸೊ ಈ ಥರ ಇದೆ ಇಲ್ಲಿ. ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಕಾರ್ ಮ್ಯೂಸಿಯಂ ಹತ್ರ ಇರೋದು, ಓಲ್ಡ್ ಕಾರ್ ಮ್ಯೂಸಿಯಂ ಹತ್ರ. ಆ್ಯಂಡ್ ನಾವು ಬರೀ ಎಲ್ಲರೂ ಹೆಂಗೆ ಅಂತಂದರೆ ದೇವಸ್ಥಾನ ನೋಡ್ಕೊಂಡು ವಾಪಸ್ ಹೊರಟೋಗ್ತಾ ಇದ್ವಿ. ಯಾರನ್ನು ಇಲ್ಲೆಲ್ಲ ಬರೋದಕ್ಕೆ ಟ್ರೈ ಮಾಡಿಲ್ಲ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಲ್ಲಿ ಬರ್ತಿರೋದು. ಆ್ಯಂಡ್ ನಮ್ಮ ಮೈಸೂರಲ್ಲಿರೋ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಬಂದು ಧರ್ಮಸ್ಥಳ ಧರ್ಮಾಧಿಕಾರಿ ಅವ್ರದ್ದೇನೆ. ಸೊ ಇನ್ನೂ ಸ್ವಲ್ಪ ಇಲ್ಲಿ ವಿಂಟೇಜ್ ಕಾರ್ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಏನಾದರೂ ದರ್ಶನ ಬೇಗ ಮುಗಿದ್ರೆ ವಿಲ್ ಟ್ರೈ ಟು ಶೋ ದಟ್ ಆಲ್ಸೋ. ಆ್ಯಂಡ್ ಇವ್ರ ಹೆಸರು ಬಂದು ಮೋನಿಕಾ ಅಂತ. ಇವರು ಡಾಕ್ಟರ್ MBBS ಓದ್ತಾ ಇದ್ದಾರೆ. ಆ್ಯಂಡ್ ಇವ್ರು ಬಂದು ನನ್ನ ಫ್ರೆಂಡ್ ತಂಗಿ, ನನಗೂ ತಂಗಿ ಇದ್ದಂಗೆ. ಆ್ಯಂಡ್ ಅದಕ್ಕೆ ಇನ್ನು ಕರ್ಕೊಂಡು ಬಂದಿದ್ದೀನಿ MBBSಗೆ, ದೇವ್ರು ಒಳ್ಳೇದು ಮಾಡಲಿ ಅಂತ. ಇಲ್ಲಿ ಕಾರ್ ಮ್ಯೂಸಿಯಮಲ್ಲಿ ಆ್ಯಕ್ಚುಲಿ ತುಂಬ ಕಾರ್ಸ್ ಏನಿಲ್ಲ, ಇದ್ದಿದ್ದ ಕಾರ್ಸ್ ಎಲ್ಲ ನಮ್ಮ ಮೈಸೂರಿಗೆ ಕೊಟ್ಬಿಟ್ಟಿದ್ದಾರೆ ಅನಿಸುತ್ತೆ. ಆ್ಯಕ್ಚುಲಿ ಇರೋ ಕಾರ್ಸನ್ನು ಚೆನ್ನಾಗೇ ಇದೆ. 8:30ಗೆ ಓಪನ್ ಆಗುತ್ತೆ. ದೇವ್ರ ದರ್ಶನ ಬೇಗ ಮುಗಿದು ಟೈಮ್ ಇದ್ರೆ ಖಂಡಿತವಾಗ್ಲೂ ಬಂದು ತೋರ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇದೆ ಆ್ಯಕ್ಚುಲಿ, ವೀಕೆಂಡ್ ಇರೋದ್ರಿಂದ. ಸೊ ನೋಡೋಣ, ರಶ್ ಇದ್ದರೆ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ. ಸೊ ಗೈಸ್, ದೇವಸ್ಥಾನ ಹತ್ರ ಬಂದಿದ್ದೀವಿ. ಜನ ಅಂತೂ ಜಾಸ್ತಿ ಇದ್ದಾರೆ, ಬಟ್ ನೋಡೋಣ ಟಿಕೆಟ್ ತೊಗೊಂಡೇನೋ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಧರ್ಮಸ್ಥಳದಲ್ಲಿ ಜನ ಅಂತ ಯಾವತ್ತೂ ಕಮ್ಮಿ ಆಗಲ್ಲ. ಆ್ಯಂಡ್ ಈ ಮನೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಹೆಂಗಿದೆ ಮನೆ. ದೇವಸ್ಥಾನದ ಥರನೇ ಮನೆಯೂ ಇದೆ, ಸಕ್ಕತ್ತಾಗಿದೆ. ನಮ್ಮನ್ನ ಅದರೊಳಗಡೆ ಗೇಟ್ ಹತ್ರನೂ ಬಿಡಲ್ಲ ಅನಿಸುತ್ತೆ. ಹೋಗೋಣ ಬನ್ನಿ ಗೈಸ್. ಸೊ ಗೈಸ್, ಇಲ್ಲಿ ಕಾರ್ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲೂ ಕಾರ್ಸ್ ಆ್ಯಕ್ಚುಲಿ ಕ್ರೇಜಿ ಆಗಿದೆ. ಇಲ್ಲಿ ನೋಡಿ, ಫಸ್ಟ್ ಒಂದು ಮರ್ಸಿಡೀಸ್ ಬೆಂಜ್ 280S ಅಂತ ನಿಂತಿದೆ, ಲೆಫ್ಟ್ ಹ್ಯಾಂಡ್ ಡ್ರೈವು. ಸೊ ಕ್ರೇಜಿ ಆಗಿದೆ. ಆ್ಯಂಡ್ ಇಲ್ಲಿರೋ ಕಾರ್ಸಲ್ಲಿ 3 ಕಾರ್ನ ಮಾತ್ರ ತೆಗೆದು ಮೈಸೂರು ಪಯಣ ಮ್ಯೂಸಿಯಮ್ಗೆ ಹಾಕಿದ್ದಾರೆ. ಇನ್ನು ಮಿಕ್ಕಿದ್ದೆಲ್ಲ ಗೋಡೌನಲ್ಲಿ ಇದ್ದಿದ್ದು ಕಾರ್ಸ್ ಅಂತೆ, ಇಲ್ಲಿ ಕೇಳಿದೆ. ಸೊ ಇಲ್ಲಿ ಅಂತೂ ಮತ್ತೆ ಇನ್ನೂ ವಿಂಟೇಜ್ ಕಾರ್ಸ್ ಎಷ್ಟು ಇಟ್ಟಿದ್ದಾರೆ ಅಂದರೆ ಎಲ್ಲ ಕ್ರೇಜಿ ಇದೆ. ಇದಂತೂ ಹ್ಯೂಜ್ ಆಗಿದೆ. ಆಸ್ಟಿನ್ ಪ್ರಿನ್ಸಸ್ ಅಂತೆ, 1964 ಮಾಡೆಲ್, ಇಂಗ್ಲೆಂಡಿಂದ ತಂದಿರೋದು. ಕ್ರೇಜಿ ಆಗಿದೆ ಗೈಸ್. ಸೊ ನೆಕ್ಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಬಂದರೆ ದೇವ್ರ ದರ್ಶನ ಮುಗಿಸಿ ಇಲ್ಲೂ ಕೂಡ ನೀವು ಬಂದು ನೋಡ್ಬೋದು. ಡಾಡ್ಜ್ USA ಮಾಡೆಲ್. ಇದನ್ನೆಲ್ಲ ತೊಗೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಹೆಂಗಿರುತ್ತಂದರೆ, ಈ ಕಾರ್ ಮೇಲೆ ಏನೋ ಸಿಂಬಲ್ ಇದೆ, ಯಾರಿಗಾದ್ರೂ ಸಿಂಬಲ್ ಗೊತ್ತಾದರೆ ಹೇಳಿ ಏನು ಸಿಂಬಲ್ ಅಂತ. ನನಗಂತೂ ನಿಜ ಗೊತ್ತಾಗಲಿಲ್ಲ ಅದು. ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಕಾರು. ಅದು ಹೇಳ್ದಂಗೆ ಈ ಕಾರ್ನೆಲ್ಲ ತೊಗೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲ ನಮ್ಮನ್ನೇ ತಿರುಗಿ ನೋಡ್ತಾ ಇರ್ತಾರೆ. ಇದು ಕ್ರೇಜಿ ಆಗಿದೆ ನೋಡಿ, ಜಿಪ್ಸಿ.
ಫಾರ್ಡ್ ಜೀಪ್ ಅಂತೆ 1943 ಮಾಡೆಲ್ದು. ಆ್ಯಂಡ್ ಇನ್ನೊಂದು ಸಕ್ಕತ್ತಾಗಿರೋ ಕಲರ್ ಇದೆ ಹೊಂದಿದ್ದು, ಸ್ಟುಡಿ ಬೇಕರ್ ಅಂತೆ, ಚೆನ್ನಾಗಿದೆ ಗೈಸ್. ಇಲ್ಲಿದೆ ನೋಡಿ ಜಾಗ್ವಾರ್ ಕಾರು 1951 ಮಾಡೆಲ್ಲು, ಇಂಗ್ಲೆಂಡಿಂದ ತಂದಿರೋದು. ಕ್ರೇಜಿ ಆಗಿದೆ ಗೈಸ್. ಇನ್ನು ಒಳಗಡೆ ಎಲ್ಲ ಇದೆ, ನೋಡೋಣ. ಸೊ ಆದರೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಗೈಸ್, ಧರ್ಮಾಧಿಕಾರಿಗಳಿಗೆ ಎಷ್ಟು ವಿಂಟೇಜ್ ಕಲೆಕ್ಷನ್ ಕ್ರೇಜ್ ಇದೆ ಅಂತಂದರೆ, ಮೈಸೂರಲ್ಲಿ ಅಷ್ಟು ಕಾರ್ ಕೊಟ್ಟು ಕೂಡ ಇಲ್ಲಿ ಅದಕ್ಕಿಂತ 1 to 2 ಕಾರ್ಸ್ ಇದೆ. ಇಲ್ಲಿ ಏನು ಶೋಕೇಸ್ ಮಾಡಿದ್ದಾರೆ, ಇದನ್ನು ಬಿಟ್ಟು ಇನ್ನೂ ಗೋಡಾನಲ್ಲಿ ಕಾರ್ಸ್ಗಳು ಇದೆಯಂತೆ. ಆ್ಯಂಡ್ ಇದನ್ನೆಲ್ಲ ಕಲೆಕ್ಷನ್ ಮಾಡಿದ್ದಾರೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಗೈಸ್, ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅಟ್ಲೀಸ್ಟ್ ಹೊರಗಡೆನಾದರೂ ಮಾಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇದು ಒಂದೇ ಕಾರ್, ಇಲ್ಲಿರೋ ಕಾರ್ ಮಾತ್ರ ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಸ್ಕೊಂಡಿರೋ ಶಿಪ್ಪಲ್ಲಿ. ಇನ್ನೆಲ್ಲ ಇರೋದೆಲ್ಲ ಇಂಡಿಯಾಲಿ ಯೂಸ್ ಮಾಡ್ತಿದ್ದಿದ್ದು ಕಾರೇನೆ. ಆ್ಯಂಡ್ ಎಲ್ಲ ಇಂಡಿಯನ್ಸೇ ಯೂಸ್ ಮಾಡ್ತಿದ್ದಿದ್ದು, ಬಟ್ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಡಿಫ್ರೆಂಟ್ ಕಂಟ್ರಿ ಅಷ್ಟೇ. ಆ್ಯಂಡ್ ಈ ಕಾರ್ಸ್ ಕಲೆಕ್ಷನ್ ಸ್ಟಾರ್ಟ್ ಆಗಿದ್ದು 1986ಇಂದ. ಹೆಗ್ಡೆ ಅವರು ಇಲ್ಲಿ ಇರೋ ಎಲ್ಲ ಕಾರ್ಸು ಮತ್ತು ಮೈಸೂರಲ್ಲಿರೋ ಎಲ್ಲ ಕಾರ್ಸನ್ನು ಹೆಗ್ಡೆ ಅವರೇ ಕಲೆಕ್ಷನ್ ಮಾಡಿರೋದು. 1986ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಷ್ಟು ಡೀಟೇಲ್ಡಾಗಿ ಹಾಕಿದ್ದಾರೆ ಅಂದರೆ, ಎಲ್ಲಿಂದ ತಂದಿರೋದು ಮತ್ತು ಏನು ಇದೆ, ಫೀಚರ್ಸ್ ಇದೆ ಆ ಕಾರಲ್ಲಿ, ಡೀಟೇಲ್ಸ್ ಎಲ್ಲ ನೀಟಾಗಿ ಡಿಸ್ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಬರೀ ಕಾರ್ಸ್ ಅಲ್ಲ, ಟ್ರಕ್ಸು, ಟ್ರ್ಯಾಕ್ಟರ್ಸು, ಆ್ಯಂಬುಲೆನ್ಸ್ ನೋಡ್ಬೋದು ಇಲ್ಲಿ. ಎಷ್ಟು ಇದಾಗಿದೆ ಅಂತಂದರೆ, ಇದನ್ನೆಲ್ಲ ನಾವು ಇವಾಗ ಓಡ್ಸೋಕ್ಕೆ ಆಗಲ್ಲ ಅನಿಸುತ್ತೆ, ಅವಾಗಿನ ಕಾಲದಲ್ಲಿ ಓಡಿಸಿರೋದನ್ನೆಲ್ಲ. ಎಲ್ಲೋ ಹ್ಯಾಂಡ್ ಬ್ರೇಕ್ ಎಲ್ಲೋ ಇದೆ, ಆಕ್ಸಿಲೇಟರ್ ಎಲ್ಲೋ ಇದೆ, ಕ್ಲಚ್ ಎಲ್ಲೋ ಇದೆ, ಗೇರ್ ಲಿವರ್ ಎಲ್ಲೋ ಇದೆ. ಸೊ ಎಲ್ಲ ಒಂದೊಂದು ಆ್ಯಂಟಿಕ್ನೂ ಒಂದೊಂದು ಡಿಫ್ರೆಂಟ್ ಆಗಿದೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಆಚೆ ಮಾತ್ರ ಬಿಟ್ಟಿದ್ದಾರೆ. ಸೊ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಇದಕ್ಕೆ ಹೋಗೋಣ ಅಂತ, ಶಿವಾನಿ ನೋಡೋಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ಸೊ ಗೈಸ್, ಶಿವಾನಿ ನೋಡೋಣ ಅಂತ ಬಂದಿದ್ವಿ. ಶಿವಾನಿ ನೋಡಿದ್ರೆ ಒಳ್ಳೆ ನಿದ್ರೆ ತಗೋತಾ ಇದ್ದೆ, ಲೇಸಿ ಆಗೋಗಿದೆ ಶಿವಾನಿ. ಆ್ಯಂಡ್ ಅದ್ರ ಅಮ್ಮ ಲಕ್ಷ್ಮಿ ತಲೆನ ಅಲ್ಲಾಡ್ಸ್ಕೊಂಡು ನಿಂತಿದೆ ಗೈಸ್. ಆ್ಯಂಡ್ ಏನಕ್ಕೆ ಅಲ್ಲಾಡ್ಸುತ್ತೆ ಅಂತ ಕೇಳಿದ್ದಕ್ಕೆ, ಅದ್ರದ್ದು ಅಭ್ಯಾಸ ಅಂತೆ, ಚಿಕ್ಕ ವಯಸ್ಸಿಂದನೂ ಹಂಗೆ ಇರೋದಂತೆ ಅದು. ಬಟ್ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ ಅಂತಂದರೆ, ಇದು ಯಾವ ಕಡೆಯಿಂದನೂ ಅಲ್ಲಾಡ್ತಾ ಇಲ್ಲ ಗೈಸ್ ಶಿವಾನಿ. ಒಂದೇ ಸ್ವಲ್ಪ ಹೊತ್ತಾದ್ರೆ ಗೊರಕೆ ಹೊಡಿತಾಳೆ ಅನಿಸುತ್ತೆ. ಏನೋ ಬಂದಿದ್ದಾರೆ ನಾನು ನೋಡೋಕ್ಕೆ, ಒಂಚೂರು ಎದ್ದು ಬರೋಣ, ಏನೂ ಇಲ್ಲ. ಇದ್ರೆ ಮಾಡ್ಕೊಂಡಿದೆ. ಅವ್ರನ್ನ ಕೇಳಿದ್ರೆ ಒಳಗಡೆಗೆ ಬಿಡ್ತಾ ಇಲ್ಲ. CC ಕ್ಯಾಮ್ರಾ ಅಂತಾರೆ, ಇಲ್ಲಿ ಯಾವ CC ಕ್ಯಾಮ್ರಾನೂ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಒಳಗಡೆ ಬಿಟ್ಟಿದ್ರೆ ನೋಡ್ಕೊಂಡಾದ್ರೂ ಬರ್ತಿದ್ವಿ. ಬಾಯ್, ಹೋಗಿ ಬರ್ಲಾ? ಹೋಗಿದ್ದು ಬರ್ತೀನಿ. ಹಾಂ, ಅಲ್ಲಾಡ್ಸ. ಹಾಂ, ವೆರಿ ಗುಡ್. ಹೋಗಿದ್ದು ಬರ್ತೀನಿ, ಆಯ್ತಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಗೈಸ್, ಹೊರಡೋಣ ಬನ್ನಿ. ಅಲ್ಲಿಂದ ಇನ್ನೊಂದು ಆ್ಯಂಟಿಕ್ ಮ್ಯೂಸಿಯಂ ಇದೆಯಂತೆ. ಸೊ ಆ್ಯಂಟಿಕ್ ಕಲೆಕ್ಷನ್ಸ್, ಇವಾಗ ವಿಂಟೇಜ್ ಕಾರ್ ಕಲೆಕ್ಷನ್ಸ್ ಜೊತೆ ಹೆಗ್ಡೆಯವರಿಗೆ ಆ್ಯಂಟಿಕ್ ಕಲೆಕ್ಷನ್ ಮಾಡೋದು ಕ್ರೇಜ್ ಇದೆಯಂತೆ. ಮಳೆ ಬರ್ತಾ ಇದೆ, ಅದಕ್ಕೆ ತಲೆ ಮೇಲೆ ಇದು ಹಾಕ್ಕೊಂಡಿದ್ದೀನಿ, ಏನು ಅನ್ಕೋಬೇಡಿ ಆಯಿತಾ. ಆ್ಯಂಟಿಕ್ ಕಲೆಕ್ಷನ್ ಕ್ರೇಜ್ ಇದೆ. ಸೊ ಅದನ್ನು ನೋಡಿಕೊಂಡು ಟೈಮ್ ನೋಡ್ಕೊಂಡು, ಊಟ ಬಂದು 11 ಗಂಟೆ ಕೊಡ್ತಾರೆ. ಸೊ ನೋಡ್ಕೊಂಡು ಹೊರಡೋಣ ಬನ್ನಿ, ಲೆಟ್ಸ್ ಗೋ. ಸೊ ವಿ ಆರ್ ಅಟ್ ಸೌತ್ ಅಡ್ಕ ಶ್ರೀ ಮಹಾಗಣಪತಿ ಟೆಂಪಲ್. ಇವಾಗ ಬಂದ್ವಿ. ಧರ್ಮಸ್ಥಳದಿಂದ 100 rupees ಟ್ಯಾಕ್ಸಿ ಚಾರ್ಜ್ ಇರುತ್ತೆ. ಸೊ 100 rupees ಅವ್ರಿಗೆ ಕರ್ಕೊಬಂದು ವಾಪಸ್ ಕರ್ಕೊಂಡೋಗಿ ಧರ್ಮಸ್ಥಳಕ್ಕೆ ಬಿಡ್ತಾರೆ. ಇಲ್ಲಿ ಗಂಟೆ ಕಟ್ಟಿದ್ದಾರೆ ಎಲ್ಲರೂ, ಏನಾದರೂ ಹರಕೆ ಇದ್ದರೆ ತೀರ್ಸೋದಕ್ಕೆ. ಆ್ಯಂಡ್ ಏನಾದರೂ ಅಂದ್ಕೊಂಡಿರೋದಾಗಲಿ ಅನ್ನೋದಕ್ಕೆ ಗಂಟೆ ಕಟ್ಟಿದ್ದಾರೆ. ನಾವು ಒಂದು ಕಟ್ಟೋಣ ಅಂತ ತೊಗೊಂಡು ಬಂದಿದ್ದೀವಿ. ದೇವಸ್ಥಾನದ ಎಷ್ಟು ಚೆನ್ನಾಗಿದೆ ಅಂದರೆ ಸಕ್ಕತ್ತಾಗಿದೆ.
ಸೊ ಗೈಸ್ ಟೆಂಪಲ್ ಮುಗಿಸ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ. ನಾವು ಬಂದಿರೋ ಟ್ಯಾಕ್ಸಿಯಲ್ಲಿ ಇನ್ನೊಬ್ರು ಬರಬೇಕು, ಸೊ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಆ್ಯಂಡ್ ಇಲ್ಲಿ ನಮ್ಮ ಡಾಕ್ಟ್ರಿಗೆ ಒಂದು ಕ್ವಶನ್ ಕೇಳೋಣ ಅಂತ ಇದ್ದೀವಿ. ಆ್ಯಕ್ಚುಲಿ ಇಲ್ಲೊಬ್ರು ಆಂಟಿ ಇದ್ದಾರೆ ಆಯಿತಾ, ಅದನ್ನು ತೋರಿಸ್ಬೇಕು. ಆ ಆಂಟಿ ಹಾಕಿರೋದು ವಿಗ್ಗ ಇಲ್ಲ ಅಂದರೆ ಒರಿಜಿನಲ್ ಏರಾ? ಆಂಟಿ ವಿಗ್ ಹಾಕವ್ರೆ. ಹೆಂಗೆ ಹೇಳ್ತೀಯ? ಎಕ್ಸ್ಟೆನ್ಷನ್ಸ್ ಕಾಣಿಸ್ತಾ ಇದೆ. ಕೇಳ್ಕೊ ಗೈಸ್. ಕೇಳ್ಕೊ ಬಂದರೆ ಹೋಗ್ತಾ ಇಲ್ಲ ಗೈಸ್. ಆಂಟಿ ಅಷ್ಟೇ ಹೊಡೆದು ಕಳಿಸ್ತಾರೆ. ಸರಿ ಆಂಟಿ ಏನು ಹಾಕಿರೋದು, ವಿಗ್ಗ ಇಲ್ಲ ಒರಿಜಿನಲ್? ಆಂಟಿ ನಿಮ್ಮ ಬುದ್ಧಿ ತುಂಬ ಚೆನ್ನಾಗಿದೆ ಅಂತ ಹೇಳು. ಇಲ್ಲ ನಡೆಸಿದ್ರು ಅದು ಹೊಡೆ ತುಂಬಿಬಿಟ್ಟು. ಸೊ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆಗಿ ದರ್ಶನ ಆಯಿತು. ಆಚೆ ಬಂದ್ವಿ, ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಊಟ ಇದೆಯಂತೆ, ಇಲ್ಲೊಂದು ಪ್ರಸಾದ ಕೊಟ್ಟಿದ್ದಾರೆ, ಸ್ಪೆಷಲ್ ಎಂಟ್ರಿ ಮಾಡಿದ್ದಕ್ಕೆ. ಫುಲ್ ರಶ್ ಇತ್ತು. 1:30 ಕ್ಲೋಸ್ ಆಗುತ್ತೆ ಅಂತ 100 ರೂಪೀಸ್ ಕೊಟ್ಟು ಎಂಟ್ರಿಯಲ್ಲಿ ಹೋದ್ವಿ. ಪ್ರಸಾದ ತೊಗೊಂಡು ಊಟ ಮಾಡಿಕೊಂಡು, ನಮ್ಮ ಟ್ರೈನ್ ಬಂದು 8:45 ಇರೋದು. ಬಟ್ ನಾವು ಇಷ್ಟು ಬೇಗ ಮುಗಿಸ್ಬಿಟ್ಟು ಏನು ಮಾಡೋದಂತ ಗೊತ್ತಿಲ್ಲ, ಅದಕ್ಕೆ ಯೋಚನೆ ಮಾಡ್ತೀವಿ ಏನು ಮಾಡೋದಂತ. ಊಟಕ್ಕೆ ಹೋಗ್ತಾ ಇದ್ದೀವಿ, ಸಿಗೋಣ. ಸೊ ನೆನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ ಬಿಕಾಸ್ ಅಲ್ಲಿಂದ ಹೊರಟಿ ಬೇಗ ಬಂದ್ಬಿಟ್ವಿ. ಆ್ಯಕ್ಚುಲಿ 8:45ಗೆ ಟ್ರೈನ್ ಬುಕ್ ಮಾಡಿದ್ವಿ, ಬಟ್ 2 o'clock 1:30ಗೆಲ್ಲ ದರ್ಶನ ಮುಗೀತು. ಸೊ ಅಲ್ಲಿ ಇನ್ನೂ ಏನಕ್ಕೆ 8ವರೆಗೂ ವೇಟ್ ಮಾಡೋದಂತ 2 o'clockಗೆ ರೆಡ್ ಬಸ್ ಸಿಕ್ತು, KSRTC ಬಸ್. ಸೊ ಹತ್ಕೊಂಡು ಬಂದ್ಬಿಟ್ವಿ. ಮೈಸೂರಿಗೆ 8ಗೆಲ್ಲ ರೀಚ್ ಆಗಿಬಿಟ್ವಿ. ಆ ಟ್ರೈನಲ್ಲಿ ಬಂದಿರೋ ಮಾರ್ನಿಂಗ್ 3:30 ಆಗ್ತಿತ್ತು. ಸೊ ರೆಡ್ ಬಸ್ಸಲ್ಲಿ ಬಂದ್ವಿ, 8ಗೆ ರೀಚ್ ಆದ್ವಿ. ತುಂಬ ತಲೆನೋವ್ತಾ ಇತ್ತು, ಅದಕ್ಕೆ ನೆನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗ ಆಚೆ ಹೋಗೋಣ ಅಂತ ರೆಡಿ ಆಗಿದ್ದೆ, ಅದಕ್ಕೆ ವಿಡಿಯೋನ ಎಂಡ್ ಮಾಡಿ ಹೊರಡೋಣ ಅಂತ ವಿಡಿಯೋ ಮಾಡ್ತಿದ್ದೆ. ಸೊ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಪ್ಲೀಸ್ ಡೂ ವಾಚ್ ಮೈ ವಿಡಿಯೋಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬೈ ಬೈ.